ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿ ಖುಷಿಯಾಗಿರಬೇಕು ಅಂತ ಬಯಸಿದ್ದೀನಿ. ಫ್ರೆಂಡ್ಸ್ ನೋಡಿ, ನನ್ನ ಹೇರ್ ಸ್ಟೈಲ್ ಅನ್ನೋದು ನಾರ್ಮಲಾಗಿ ಈ ಥರ ಯಾವಾಗಲೂ ಹಾಕ್ಕೊತಿದ್ದೆ. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಮತ್ತು ತಿನ್ನಾಗಿರ್ತಕ್ಕಂಥ ಹೇರ್ಸ್ಗೆ ಸ್ವಲ್ಪ ತಿಕ್ಕಾಗಿ ಕಾಣಿಸೋದಕ್ಕೆ ಯಾವುದಾದ್ರೂ ಒಂದು ಹೇರ್ ಸ್ಟೈಲ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸೋಣ ಅಂತಂದ್ಬಿಟ್ಟು ನಾನು ಈ ಹೇರ್ ಸ್ಟೈಲ್ ಅನ್ನೋದು ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ನೇದಾಗಿ ನಾನು ಹೇರ್ ಎಲ್ಲ ಸಿಕ್ಕಿಲ್ದಿರೋ ನೀಟಾಗಿ ಕೂಮ್ ಮಾಡಿಕೊಂಡು ಮೇಲೆ ಸ್ವಲ್ಪ ಹೇರ್ನ ತೆಗೆದು ನಾನು ರಬ್ಬರ್ ಬ್ಯಾಂಡ್ ಅನ್ನೋದು ಹಾಕಿದ್ದೀನಿ, ನಾನು ವೀಡಿಯೋದಲ್ಲಿ ತೋರಿಸೋ ಥರ. ನೆಕ್ಸ್ಟ್ ಆ ರಬ್ಬರ್ ಬ್ಯಾಂಡ್ ಹಾಕಿರೋ ಹೇರ್ಸ್ನ ಮಾತ್ರ ಎರಡು ಸೈಡೂ ಸೊ ಅರ್ಧ ಹೇರ್ನ ಮುಂದಕ್ಕೆ ಹಾಕ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಹೇರ್ಗೆ ನಾನು ರಬ್ಬರ್ ಬ್ಯಾಂಡ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ಹೇರ್ ಸ್ಟೈಲ್ ಅನ್ನೋದು ನೀವು ಫೆಸ್ಟಿವಲ್ಸ್ಗೆ, ಫಂಕ್ಷನ್ಸ್ಗೆ, ಮತ್ತು ಎಲ್ಲಾದರೂ ಮದುವೆಗಳಿಗೆ ಹೋಗ್ತಿದ್ದೀವಿ ಅಂತಂದರೆ ನೀವು ಆರಾಮಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ಅನ್ನೋದು. ಹೇರು ತುಂಬ ತಿನ್ನಿರೋರು ಮತ್ತು ಸಣ್ಣಕ್ಕೆ ಕಾಣಿಸ್ತಿದೆ, ಹೇರ್ ಜಡೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ಹೇರ್ ಸ್ಟೈಲ್ ಅನ್ನೋದು ಟ್ರೈ ಮಾಡ್ಬೋದು. ನನ್ನ ನಂಬಿ ತುಂಬ ದಪ್ಪಕ್ಕೆ ತಿಕ್ಕಾಗಿ, ಮಾಡ್ರನ್ನಾಗಿ, ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಕೆಳಗಡೆ ರಬ್ಬರ್ ಬ್ಯಾಂಡ್ ಅದಕ್ಕೆ ಹಾಕಿ ಇನ್ನು ಉಳಿದಿರ್ತಕ್ಕಂಥ ಹೇರ್ನ ನಾನು ಈ ಥರ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ನೋಡಿ, ಈಗ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿರೋ ಹೇರ್ನ ಎರಡು ಸೈಡೂ ಸಹ ಆಫ್ ಮಾಡಿ ಮುಂದಕ್ಕೆ ಹಾಕ್ಕೊಂಡು ಇನ್ನು ರಬ್ಬರ್ ಬ್ಯಾಂಡ್ ಹಾಕಿರೋ ಹೇರ್ನ ಈ ಸೈಡ್ಗೆ ಹಾಕ್ಕೊಂಡು ನಾನು ರಬ್ಬರ್ ಬ್ಯಾಂಡ್ ಅನ್ನೋದು ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಅನ್ನೋದು ಹೇಳೋದಕ್ಕಿಂತ ನೀವು ವಿಡಿಯೋದಲ್ಲಿ ಕ್ಲಿಯರಾಗಿ ನೋಡಿದ್ರೇ ಅರ್ಥ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಅನ್ನೋದು ಮಾಡಿ. ಪ್ಲಸ್ ನಿಮಗೆ ಬ್ಯೂಟಿ ಓರಿಯೆಂಟೆಡ್ ಏನೇ ಡೌಟ್ ಇದ್ರೂ ಸಹ, ಇಲ್ಲ ಪಾರ್ಲರ್ ಓರಿಯೆಂಟೆಡ್ ಏನೇ ಡೌಟ್ ಇದ್ರೂ ಸಹ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಫುಲ್ ಹೇರೂ ಸಹ ಇದೇ ಪ್ರೋಸೆಸ್ಸು. ಸ್ವಲ್ಪ ಹೇರು ನಾವು ಏನು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಿ ಆ ಹೇರ್ನ ಮುಂದಕ್ಕೆ ತಗೊಂಡು ಕೆಳಗಡೆ ಇರೋ ಹೇರ್ನ ರಬ್ಬರ್ ಬ್ಯಾಂಡ್ ಮಾಡ್ಕೊತ ಬರಬೇಕು. ಈ ಹೇರ್ ಸ್ಟೈಲ್ನ ಮೆಸ್ಸಿ ಬ್ರೈಡ್ ಅಂತ ಕರೀತಾರೆ ಫ್ರೆಂಡ್ಸ್. ಏನಂದರೆ ಇವಾಗ ಯಾರಿಗಾದ್ರೂ ಬೇರೆಯವ್ರಿಗೆ ಹೇರ್ ಸ್ಟೈಲ್ ಹೆಸರು ಹೇಳಬೇಕು ಅಂತಂದರೆ ಮೆಸ್ಸಿ ಹೇರ್ ಸ್ಟೈಲ್ ಅಂತ ನೀವು ಇದನ್ನು ಹೇಳ್ಬೋದು. ಇದರಲ್ಲೇ ತುಂಬ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಮೆಸ್ಸಿ ಹೇರ್ ಸ್ಟೈಲ್ಸಲ್ಲಿ. ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ಬರ್ತೀನಿ. ನನ್ನ ಚಾನಲ್ನ ನೀವು ಜಸ್ಟ್ ಮಾಡಬೇಕಾಗಿರೋದು ನನ್ನ ಚಾನಲ್ನ ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನೋದು ಪ್ರೆಸ್ ಮಾಡಿದ್ರೆ ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನೋ ಅವಾಗೆಲ್ಲನೂ ಸಹ ನಿಮಗೆ ನೋಟಿಫಿಕೇಷನ್ ಅನ್ನೋದು ನಿಮ್ಗಂಟ ಬರುತ್ತೆ. ಇದರಲ್ಲೇ ಇನ್ನೂ ಹಲವಾರು ವೆರೈಟಿ ಇದೆ ಮೆಸ್ಸಿ ಬ್ರೈಡ್ಸಲ್ಲಿ. ನಾನು ಒಂದೊಂದಾಗಿ ಶೂಟ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಸೇಮ್ ಪ್ರೋಸೆಸ್ಸು. ಹಿಂದೆ ಹಾಕ್ಕೊಳೋದಕ್ಕೆ ಸ್ವಲ್ಪ ಕೈ ನೋವಾಯಿತು, ಅದರಿಂದ ನಾನು ಅದನ್ನು ಮುಂದಕ್ಕೆ ಹಾಕ್ಕೊಂಡೆ. ಹಿಂದೆ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಮುಂದಕ್ಕೆ ಹಾಕ್ಕೊಂಡು ನಾವು ಹೇರ್ ಸ್ಟೈಲ್ ಅನ್ನೋದು ಮಾಡ್ತಾಯಿದ್ದೀನಿ. ಇದು ನಮ್ಮ ನಮಗೆ ನಾವೇ ಹೇರ್ ಸ್ಟೈಲ್ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲೂ ಪಾರ್ಲರ್ಗೆ ಹೋಗಬೇಕು ಇಲ್ಲ ಬೇರೆಯವ್ರ ಹತ್ರ ಹಾಕ್ಸ್ಕೋಬೇಕು ಅನ್ನೋದೇನಿಲ್ಲ. ನಮ್ಮಷ್ಟಕ್ಕೆ ನಾವೇ ಈ ಹೇರ್ ಸ್ಟೈಲ್ ಅನ್ನೋದು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದ್ಬಿಟ್ಟು. ಇದಕ್ಕೇನು ಎಕ್ಸ್ಪೀರಿಯೆನ್ಸ್ ಏನು ಬೇಕಿಲ್ಲ. ಒಂದೇ ಒಂದ್ಸಲಿ ನೀವು ಇದನ್ನು ಟ್ರೈ ಮಾಡಿ 100% ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಹೀಗೆ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಲೈಟಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ತೋರಿಸ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ ಬಿಫೋರ್ ಮತ್ತು ಆಫ್ಟರ್ ಪಿಕ್ ಅನ್ನೋದು. ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಅನ್ನೋದು ಕಾಣುತ್ತೆ ಫ್ರೆಂಡ್ಸ್ ನಿಮ್ಮ ಜಡೆಯಲ್ಲಿ. ನೋಡಿ, ಈಗ ಫೈನಲ್ ಅನ್ನೋದು ಹೇಗೆ ಬಂದಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಇದನ್ನು ನಾನು ಬ್ಯಾಕ್ ಹಾಕಿ ತೋರಿಸ್ತೀನಿ ನೋಡಿ ಒಂದ್ಸಲಿ. ನೋಡಿ, ಹಿಂದೆಯಿಂದನೂ ಸಹ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.